ನೋಡೋ, ನಿನ್ನನ್ನು ನೀನು ಕನ್ನಡಿಯಲ್ಲಿ ನೋಡ್ಕೊಂಡಿರ್ತೀಯ. ನಿನ್ನ ಕೈಕಾಲುಗಳು ನೀನಲ್ಲ, ನಿನ್ನ ಮೆದುಳು ಹೃದಯ ನೀನಲ್ಲ, ನಿನ್ನ ಪಂಚೇಂದ್ರಿಯಗಳಾಗಲಿ ಜ್ಞಾನೇಂದ್ರಿಯಗಳಾಗಲಿ ನಿನ್ನ ದೇಹವಾಗಲಿ ಮನಸ್ಸಾಗಲಿ ಖಂಡಿತವಾಗಲೂ ನೀನಲ್ಲ. ನೀನು ಏನೇನನ್ನು ನೋಡ್ತಾ ಇದೆಯಾ ಅದೆಲ್ಲವೂ ಕೂಡ ನಿನಗೆ ಕಾಣಿಸುತ್ತೆ. ನಿನ್ನನ್ನು ನೀನು ಕನ್ನಡಿಯಲ್ಲೂ ಕೂಡ ನೋಡ್ಕೊಳ್ತೀಯ, ಅದು ಕೂಡ ನೀನಲ್ಲ. ನಿನ್ನ ಅಂತರಂಗವನ್ನು ನೀನು ನೋಡಬೇಕು. ಅಂದರೆ ಒಬ್ಬ ಆತ್ಮವನ್ನಾಗಿ ನೀನು ನಿನ್ನನ್ನು ಗುರುತಿಸ್ಕೊಳ್ಬೇಕು. ಇದಕ್ಕೆ ಅಂತರ್ಜ್ಞಾನ ಅಂತ ಕರೀತಾರೆ, ಅಂತರ್ಯಾನ ಅಂತ ಕರೀತಾರೆ. ಅದು ಬಿಟ್ಬಿಟ್ಟು ನಾನು ನನ್ನ ಹೆಸರನ್ನು ಹೇಳ್ಕೊಳ್ಳೋದ್ರಿಂದ ಕನ್ನಡಿಲಿ ನನ್ನನ್ನು ನಾನು ನೋಡ್ಕೊಂಡಿದ್ದೀನಿ. ಅದು ನಿನ್ನ ದೇಹದ ಸ್ವರೂಪವನ್ನು ನೋಡಿದ್ಯಾ? ಆತ್ಮ ಸ್ವರೂಪವನ್ನು ನೋಡಿದ್ಯಾ ಯಾವತ್ತಾದರೂ? ನಿನ್ನ ಬುದ್ಧಿಯಿಂದ ನಿನ್ನನ್ನು ನೀನು ನೋಡ್ತಾ ಇದೆಯಾ, ಆದರೆ ನಿನ್ನ ಜ್ಞಾನದಿಂದ ನೋಡೋದಕ್ಕೆ ಸಾಧ್ಯವಾಗುತ್ತಾ? ಧ್ಯಾನದಿಂದ ನೋಡೋದಕ್ಕೆ ಸಾಧ್ಯವಾಗುತ್ತಾ ನಿನ್ನನ್ನು ನೀನು? ಯಾವಾಗ ನಿನಗೆ ನಾನೊಬ್ಬ ಆತ್ಮ ಅನ್ನೋದು ನಿನಗೆ ಗೊತ್ತಾಗುತ್ತೆ, ಆಗ ಪರಮಾತ್ಮ ಯಾರು ಅನ್ನೋದು ಕೂಡ ಖಂಡಿತವಾಗ್ಲೂ ತಿಳಿದೇ ತಿಳಿಯುತ್ತೆ. ಯಾಕೆ ಅಂದರೆ ಪರಮಾತ್ಮನ ಒಂದು ಅಂಶವೇ ಆತ್ಮ. ಆ ಆತ್ಮವನ್ನು ನಾವು ನಮ್ಮ ಹೆಸರನ್ನ ರೂಪದಲ್ಲಿ ನೋಡ್ತೀರಿ, ಮಾನಸಿಕ ರೂಪದಲ್ಲಿ ನೋಡ್ತೀರಿ, ದೈಹಿಕ ರೂಪದಲ್ಲಿ ನೋಡ್ತೀರಿ, ಖಂಡಿತವಾಗ್ಲೂ ಸಿಗೋದಿಲ್ಲ. ಮೊದಲು ನಿನ್ನನ್ನು ನೀನು ಅಧ್ಯಯನ ಮಾಡು. ಹೊರಗಡೆ ಇರೋರ್ನೆಲ್ಲ ಚಾಡಿ ಹೇಳ್ಬೇಡ. ನಿನ್ನ ಹೆಂಡತಿ ಬಗ್ಗೆ, ಮಕ್ಕಳ ಬಗ್ಗೆ, ನಿಮ್ಮ ಅಣ್ಣ ತಮ್ಮಂದಿರ ಬಗ್ಗೆ, ಅಪ್ಪ ಅಮ್ಮನ ಬಗ್ಗೆ ಹೇಳುವಂತೆ ಖಂಡಿತವಾಗ್ಲೂ ಹೇಳೋಕ್ಕೆ ಅಧಿಕಾರ ಇದೆ. ಆದರೆ ನೀನು ಆಧ್ಯಾತ್ಮಿಕವಾಗಿ ನಾನು ಆಳವಾಗಿ ಅಧ್ಯಯನ ಮಾಡಬೇಕು ಅಂತಂದರೆ ಮೊದಲು ಇವುಗಳನ್ನೆಲ್ಲ ಬಿಟ್ಟು ನಿನ್ನನ್ನು ನೀನು ನೋಡ್ಕೊ. ಯಾರೋ ನಿನಗೆ ಬೈದರು, ಯಾರೋ ನಿನಗೆ ಮೋಸ ಮಾಡಿದ್ರು, ಯಾರೋ ನಿನ್ನ ಏನೋ ವಸ್ತುಗಳನ್ನು ಕಳ್ತನ ಮಾಡಿದ್ರು, ಯಾರೋ ನಿನಗೆ ಅವಮಾನಿಸಿದ್ರು, ಇದೆಲ್ಲ ತಪ್ಪು ಅವ್ರದ್ದು ಅಂತಲ್ಲ, ತಪ್ಪು ನಿಂದು ಅಂತ ಅನ್ಕೊ. ನಂದು ಹೇಗಾಗುತ್ತೆ ತಪ್ಪು ಅನ್ನೋದನ್ನು ನೀನೇ ಮನವರಿಕೆ ಮಾಡ್ಕೊಳ್ಬೇಕು. ಆಗ ನಾನು ಹೇಳೋದೆಲ್ಲವೂ ನಿಮ್ಗೆ ಅರ್ಥ ಆಗುತ್ತೆ. ಇಷ್ಟು ದಿವಸ ನೀನು ಹೊರ ಜಗತ್ತನ್ನು ನೋಡಿದ್ಯಾ, ಇನ್ಮೇಲೆ ಒಳ ಜಗತ್ತನ್ನು ನೋಡುವ ಪ್ರಯತ್ನ ಮಾಡು. ನಾನು ಹೇಳಿದ ಮೊದಲನೇ ಹಂತವನ್ನು ಮುಗಿಸ್ಕೊಂಡು ಬಂದರೆ ಎರಡನೇ ಹಂತವನ್ನು ಹೇಳ್ಕೊಡ್ತೀನಿ.